ಕಾಂತಾರ ಮತ್ತೆ ಆ ಭಾಗದ ಕಥೆಗಳು ಸಾಕಷ್ಟು ಅಂದ್ರೆ ಯಾವ ರೀತಿ ವಿಕೃತವಾಗಿದೆ ಇಂಡಸ್ಟ್ರಿಯಲ್ಲಿ ಅಂತ ಗೊತ್ತಿತ್ತು. ನಿಮ್ಗೆ ಈ ಕತೆ ಅಂದ್ರೆ ಅದು ಆದ ನಂತರ ಹೊಳಿತ ಬಿಫೋರ್ ಪ್ಲಾನ್ ಆಗಿದ್ದ ಹೇಗೆ ಇದು ಮಾಡ್ಬೇಕಂತ ಪ್ರಜ್ವಲ್ ಇದು ಚಂದ್ರಶೇಖರ್ ಬಂಡಿಯಪ್ಪ ಅವರು ಬರ್ದಿದ್ದ ಕತೆ. ಚಂದ್ರಶೇಖರ್ ಬಂಡಿಯಪ್ಪ ಅವರು ರಥಾವರ ನಿರ್ದೇಶಕರು. ಅವ್ರ ಸಿನಿಮಾ ಅವ್ರ ಕತೆಗಳು ಅಥವಾ ಅವ್ರ ಸಿನಿಮಾಗಳು ಎಲ್ರಿಗೂ ಗೊತ್ತು. ಅವರು ಎಸ್ ನಾರಾಯಣ್ ಸರ್ ಜೊತೆ ಅಸೋಸಿಯೇಟ್ ಆಗಿದ್ರು. ನಾನು ಎಸ್ ನಾರಾಯಣ್ ಸರ್ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಐ ಥಿಂಕ್ ವೀರ ಪರಂಪರೆ ಅಂತ ಅನ್ಸುತ್ತೆ. ಆ ಟೈಮಲ್ಲಿ ಅವ್ರದ್ದು ಫಸ್ಟ್ ಸಿನಿಮಾ ಇದಾಗಬೇಕಾಗಿತ್ತು ಬಂಡಿಯಪ್ಪ ಅವರು. ಅವ್ರದ್ದು ಜಸ್ಟ್ ಒಂದು ಐಡಿಯಾ ಇತ್ತು ಅವಾಗ. ಅಷ್ಟು ಹಳೆಯದು ಅಂದ್ರೆ ಸಬ್ಜೆಕ್ಟ್ ವೈಸ್ ಇಟ್ ಇಸ್ ವೆರಿ ಓಲ್ಡ್. ಕರಾವಳಿಯ ಕಂಬಳ ಪ್ರಪಂಚದ ಮೇಲೆ ಒಂದು ಕತೆ ಮಾಡಬೇಕು ಅಂತ ಅನ್ನೋದು ಅವ್ರ ಐಡಿಯಾ. ಅಲ್ಲಿಂದ ಅದು ಆಗ್ಲಿಲ್ಲ, ಬೇರೆ ಬೇರೆ ಕಾರಣಗಳಿಗಾಗಿ ಅದಾಗ್ಲಿಲ್ಲ. ಯಾವಾಗ ನಂದು ಅಂಬಿ ಆಯ್ತು, ಎಡಗೈ ಪ್ರೊಡಕ್ಷನ್ ಎಲ್ಲ ಅದಾದಾಗ ನಾನು ಯಾವುದೋ ಒಂದು ಅಪರೂಪದ ಕತೆ ಮಾಡಬೇಕು, ರೂಟೆಡ್ ಆಗಿ ಮಾಡಬೇಕು ಅನ್ನೋ ಐಡಿಯಾ. ಯಾಕೆ ಅಂತಂದ್ರೆ ನಾನು ಕುಂದಾಪುರದಲ್ಲಿ ಹುಟ್ಟು ಬೆಳೆದವನು. ನಮ್ಮೂರಿನ ಕಲ್ಚರು, ನಾನು ಯಕ್ಷಗಾನ ಫ್ಯಾಮಿಲಿಯಿಂದ ಬಂದವನು. ನಮ್ಮ ಇಡೀ 4-6 ತಲೆಮಾರುಗಳೆಲ್ಲದೂ ಯಕ್ಷಗಾನದ ಸಂಬಂಧಪಟ್ಟ ಕಲಾವಿದರಿದ್ದಾರೆ, ಚಂಡೆಯವರಿದ್ದಾರೆ, ಮದ್ಲೆಯವರಿದ್ದಾರೆ, ಭಾಗವತರಿದ್ದಾರೆ, ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬಂದವರು. ಸೊ ನಮ್ಮ ಊರಿನ ವಂಡಾರ್ ಅಂತ ಒಂದು ಊರಿದೆ, ನಿಮ್ಗೆ ಗೊತ್ತಿರುತ್ತೆ. ಒಂದು 150-200-180 ವರ್ಷದ ಇತಿಹಾಸ ಇದೆ ಕಂಬಳಕ್ಕೆ, ವಂಡಾರಿನ ಕಂಬಳಕ್ಕೆ. ಆ ತರದ ಒಂದು ಕಂಬಳದ ಪ್ರಪಂಚದ ಮೇಲೆ ಕತೆ ಮಾಡಬೇಕು ಅನ್ನೋ ಐಡಿಯಾ ಹಂಗ್ ಶುರುವಾಗಿದೆ. ಅದಾದ್ಮೇಲೆ ಕಾಂತಾರ ಬಂತು. ಬಟ್ ನಿಮ್ ಪ್ರಶ್ನೆ ಕಾಂತಾರಕ್ಕೂ ಇದಕ್ಕೂ ಸಿಮಿಲಾರಿಟೀಸ್ ಆ ತರದ್ ಏನೋ ಕೇಳಿದ್ರಿ ನೀವು. 100% ಇತ್ತು. ಆದ್ರೆ ಕಾಂತಾರ ಇಸ್ ಅ ಮೈಲ್ ಸ್ಟೋನ್ ಸಿನಿಮಾ. ಒಂದು ಮೈಲಿಗಲ್ಲು ಸಿನಿಮಾ ಬಂತ. ಮುಂಗಾರು ಮಳೆ ಬಂದ 10 ವರ್ಷ ಆದ್ರೂ ಲವ್ ಸ್ಟೋರಿ ಮಾಡಿದ್ರೆ ಇದು ಮುಂಗಾರು ಮಳೆನಾ ಅಂತ ಕೇಳ್ತಾ ಇರ್ತಾರೆ. ಅಂದ್ರೆ ಜನರ ಮೇಲೆ ಅಷ್ಟರ ಮಟ್ಟಿಗಿನ ಪರಿಣಾಮ ಬೀರಿರೋ ಕಥೆಗಳು. ಫಾರ್ ಎಕ್ಸಾಂಪಲ್, ನಾನು ತುಂಬಾ ಕಡೆ ಈ ಎಕ್ಸಾಂಪಲ್ ಹೇಳಿದ್ದೀನಿ. ಪುಷ್ಪ ಬಂದಾದ್ಮೇಲೆ ದಸರಾ ಟ್ರೇಲರ್ ನೋಡಿದಾಗ ಎಲ್ಲರೂ ಅದು ಇದು ಒಂದೇ ತರದ ಸಿನಿಮಾ ಅಲ್ವಾ ಅಂತ ಅನ್ಕೊಂಡ್ರು. ಆದ್ರೆ ಸಿನಿಮಾ ಥಿಯೇಟರ್ ಒಳಗಡೆ ಹೋದಾಗ ಗೊತ್ತಾಯ್ತು ಅದೇ ಬೇರೆ ಸಿನಿಮಾ, ಇದೇ ಬೇರೆ ತರ ಸಿನಿಮಾ ಅಂತ. ಮೇಲ್ನೋಟಕ್ಕೆ ಪ್ರಪಂಚ ಒಂದೇ ಆಗಿರೋದ್ರಿಂದ, ಅಂದ್ರೆ ವರ್ಡ್ ಆಫ್ ಕರಾವಳಿ, ವರ್ಡ್ ಆಫ್ ಕಾಂತಾರ ಒಂದೇ ಆಗಿರೋದ್ರಿಂದ ಹಂಗ ಅನ್ಸುತ್ತೆ. ಆದ್ರೆ ಅವೆರಡು ಬೇರೆ ಬೇರೆ ಕಥೆಗಳು. ಅದೊಂದು ಮೈಲ್ ಸ್ಟೋನ್ ಸಿನಿಮಾ, ಅದೊಂದು ಲೆಜೆಂಡರಿ ಮೈಲ್ ಸ್ಟೋನ್ ಸಿನಿಮಾ. ಇದೊಂದು ಬೇರೆ ತರದೇ ಕತೆ. ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದು ಅನ್ಸಿದ್ರು ಅದು ಒಳಗಡೆ ಹೋಗೋವರೆಗೂ ಅಷ್ಟೇ. ಚಿತ್ರಮಂದಿರದ ಒಳಗಡೆ ಹೋದ್ಮೇಲೆ ಇದೊಂದು ಬೇರೆದೇ ಪ್ರಪಂಚ, ಅದೊಂದು ಬೇರೆದೇ ಪ್ರಪಂಚ. ಬರೀ ಲಾಸ್ಟ್ 4 ದಿನ ಮಾತ್ರ ಇಲ್ಲಿ ಶೂಟ್ ಮಾಡಿದೀವಿ. ಇದನ್ನು ಅಲ್ಲೇ ಮಾಡ್ಬೇಕಾಗಿತ್ತು, ಅನಿವಾರ್ಯ ಮಳೆಯ ಕಾರಣದಿಂದ ಆಗಿರ್ಲಿಲ್ಲ. ಆದ್ರೆ 99% ಶೂಟಿಂಗ್ ಅಲ್ಲೇ ಆಗಿರುತ್ತೆ. ಕೊನೆಯ 4 ದಿನ ಮಾತ್ರ ಇಲ್ಲಿ ಮಾಡ್ತೀವಿ. ಓನ್ಲಿ 1 ಆಕ್ಷನ್ ಸೀಕ್ವೆನ್ಸ್ ಒಂದು, ಅದ್ ಬಿಟ್ರೆ ಬೇರೆ ಎಲ್ಲ ಅಲ್ಲೇ ಚಿತ್ರೀಕರಣ ಆಗಿದೆ. ಗುರು ಸರ್, ಈ ಕಡೆ ಹಾ ಸರ್, ಭಾರತೀಯ ಇತಿಹಾಸ ಅಂತ ನೋಡೋದಾದ್ರೆ